ಗುರು ಬೇರೆ ರಾಜ್ಯಗಳೆಲ್ಲ ನಮ್ಮ ಕರ್ನಾಟಕವನ್ನು ತಿರುಗಿ ನೋಡುವಂತೆ ಮಾಡಿದೆ ಈ ಒಂದು ಡ್ರೀಮ್ ಡೀಲ್ ಅನ್ನೋ ಸಂಸ್ಥೆ. ಎಲ್ರಿಗೂ ನಮಸ್ಕಾರ ಗುರು, ನಾನು ನಿಮ್ಮ ಕೋಟೆ ನಾಡುಗ ಉಮೇಶ್ ಕಲ್ಕಿ. ತುಂಬಾ ದಿನಗಳ ಮೇಲೆ ಬರ್ತಾ ಇದೆ, ನಿಮ್ಮ ಎದುರಿಗೆ ಕ್ಷಮೆ ಇರಲಿ ಅಂತ ಹೇಳ್ತಾ ಈ ತರ ಚೇಂಜ್ ಆಗಿ ನಮ್ಮ ಪಯಣ ನಮ್ಮ ಊರಿನ ಬಸ್ ಸ್ಟ್ಯಾಂಡ್ ಕಡೆಗೆ ಅಂತ ಹೇಳಿ ಹೊರಟೆ. ಇಲ್ಲಿಗೆ ಬಂದ ತಕ್ಷಣ ಕ್ಯಾಂಪಸ್ ಬಂತು, ಹತ್ಕೊಂಡು ನಾನು ಸೀದಾ ಹೊರಟೆ. ಈ ಬಸ್ ಸ್ಟ್ಯಾಂಡ್ ಅಲ್ಲಿ ಹತ್ಕೊಂಡು ಸೀದಾ ಈ ಊರು ಬಸ್ ಸ್ಟ್ಯಾಂಡ್ ಇಳಿದೆ. ಈ ಬಸ್ ಸ್ಟ್ಯಾಂಡ್ ನೋಡಿದ ತಕ್ಷಣ ನಿಮ್ಗೆ ಯಾವ್ದು ಅಂತ ಗೊತ್ತಾದ್ರೆ ಕಮೆಂಟ್ ಮಾಡಬೇಡಿ. ಮತ್ತೆ ಈ ಬಸ್ ಸ್ಟ್ಯಾಂಡ್ಗೆ ಬೈ ಹೇಳಿ, ಈ ಬಸ್ ಸ್ಟ್ಯಾಂಡ್ಗೆ ಹಾಯ್ ಹೇಳಿ ಇಲ್ಲಿಗೆ ಬಂದು ಇಳಿದಾದ್ಮೇಲೆ ನನ್ನ ಫ್ರೆಂಡ್ ಶ್ರೀಕಾಂತ್ಗೆ ಫೋನ್ ಮಾಡಿದೆ. ಇನ್ನೂ ಒಂದು 5 ನಿಮಿಷ ಆಗುತ್ತೆ ಕಣ ಬರಕ್ಕೆ ಅಂದಿದ್ಕೆ ಹೊಟ್ಟೆಗೆ ಇಟ್ಟಾಕಣ ಅಂತ ಹೇಳಿ ಹೊರಟೆ. ಅಲ್ಲಿಂದ ಸೀದಾ ಚಿತ್ರದುರ್ಗ ಬೆಂಗಳೂರು ಬೈಪಾಸ್ಗೆ ನಡೆ ಮುಂದೆ ಅಂತೇಳಿ ಹೆಜ್ಜೆ ಹಾಕಿದೆ. ಅಲ್ಲಿಗೆ ಹೋಗಿ ನಿಂತ್ಕೊಂಡಿದ ತಕ್ಷಣ ಬಂತು ನೋಡಿ, ಬಂದ ನೋಡಮ್ಮ ಅಂತ ಹೇಳಿ ಟಾಟಾ ನೆಕ್ಸಾನ್. ಬಂದಿದ ತಕ್ಷಣ ನಾನು ಹತ್ಕೊಂಡು ನಾವು ಹೊರಟಿದ್ದು ನಮ್ಮ ರಾಜಧಾನಿ ಹತ್ರ ಇರುವ ನೆಲಮಂಗಲಕ್ಕೆ. ಯಾಕಂತ ಖಂಡಿತ ಹೇಳ್ತೀನಿ, ಯಾಕಂದ್ರೆ ನಿಮ್ಗೆ ಹೇಳ್ತೀನಿ, ಯಾರಿಗೆ ಹೇಳೋಣ ಹೇಳಿ. ಅದಕ್ಕೂ ಮುಂಚೆ ಕಾರಲ್ಲಿ ಸಾಂಗ್ ಹಾಕೊಂಡೋಗ ಮಜಾನೇ ಬೇರೆ. ನೀವು ಒಂದ್ಸರಿ ಕೇಳಿ ಸಾಂಗ್ನ. ಇಲ್ಲಿಗೆ ಬಂದಿರೋ ಉದ್ದೇಶ ಏನಪ್ಪಾ ಅಂತಂದ್ರೆ, ಕರ್ನಾಟಕದಲ್ಲಿ ರೆವಲ್ಯೂಷನ್ ಕ್ರಿಯೇಟ್ ಮಾಡಿರ್ತಕ್ಕಂಥ ಡ್ರೀಮ್ ಡೀಲ್ ಗ್ರೂಪ್ ನ ಒಂದು ಫರ್ನಿಚರ್ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ನ ಓಪನಿಂಗ್ ಸೆರೆಮನಿಗೆ ಬಂದಿದ್ವಿ. ಇದ್ರ ಬಗ್ಗೆ ಹೇಳಕ್ಕೆ ತುಂಬಾನೇ ಖುಷಿ ಆಗುತ್ತೆ ಗುರು. ಯಾಕೆ ಅಂತಂದ್ರೆ, ಎಷ್ಟೋ ನೂರಾರು ಕಂಪನಿಗಳು ತಮ್ಮ ರಾಜ್ಯದ ಪ್ರಾಡಕ್ಟ್ ನ ಬಳಸದೆ ಬೇರೆ ರಾಜ್ಯದಲ್ಲಿ ತಯಾರಾಗಿರೋ ಪ್ರಾಡಕ್ಟ್ ನ ತಂದು ನಮ್ಮ ರಾಜ್ಯದಲ್ಲಿ ಮಾರಾಟ ಮಾಡಿ ಮಿಡಲ್ ಕ್ಲಾಸ್ ಅವರ ಬೇಡಿಕೆಗಳನ್ನು ಅಸ್ತ್ರವನ್ನಾಗಿ ಬಳಸಿಕೊಂಡು ಇವತ್ತಿನ ದಿನ ಕರ್ನಾಟಕದಲ್ಲಿ ಕೋಟಿ ಹಣಗಳನ್ನ ಲೂಟಿ ಮಾಡ್ತಿದ್ದಾರೆ. ಅಂತದರ ಮಧ್ಯದಲ್ಲಿ ಇವತ್ತು ಡ್ರೀಮ್ ಡೀಲ್ ಸಂಸ್ಥೆಯು ಒಂದು ನನಗೆ ಕಷ್ಟವಾದರೂ ಪರವಾಗಿಲ್ಲ, ತನಗೆ ಬರುವಂತ ಲಾಭದಲ್ಲಿ ತಮ್ಮ ಕಸ್ಟಮರ್ ಹ್ಯಾಪಿ ಆಗಿರಬೇಕು ಅಂತ ಹೇಳಿ ಡ್ರೀಮ್ ಡೀಲ್ ಸಂಸ್ಥೆಯು ಫರ್ನಿಚರಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಅಂಡ್ ವೇರ್ ಹೌಸ್ ನ ಓಪನ್ ಮಾಡಿದ್ದಾರೆ. ಈ ಒಂದು ನಾನು ವಿಡಿಯೋನ ಇಲ್ಲಿವರೆಗೂ ನೋಡ್ತಾ ಇದ್ರೆ, ನೀವು ಕನ್ನಡಿಗರೇ ಆಗಿದ್ರೆ ಈ ಒಂದು ರೀಲ್ ನ ಶೇರ್ ಮಾಡಿ. ಯಾಕೆಂತಂದ್ರೆ ಕರ್ನಾಟಕವೇ ಹೆಮ್ಮೆ ಪಡುವಂತ ವಿಷಯ ಇದು ಆಗಿರುತ್ತೆ. ಮತ್ತೆ ಯಾರಾದ್ರೂ ಈ ಒಂದು ವಿಚಾರನ ಮೊದಲಾಗಿ ಕೇಳ್ತಾ ಇದ್ರೆ, ಈ ಒಂದು ಸಂಸ್ಥೆ ಬಗ್ಗೆ ಪೂರ್ತಿ ಇನ್ಫಾರ್ಮೇಶನ್ ನಾನು ಕೊಡ್ತೀನಿ, ನನಗೆ DM ಮಾಡಿ. ಬನ್ನಿ ನಮ್ಮ MD ಅವ್ರ ಜೊತೆ ಟೇಪ್ ಕಟಿಂಗ್ ಮಾಡೋಣ. ಇವತ್ತಿನ ಲಾಗಿನ ಫುಲ್ ವಿಡಿಯೋ ಅಥವಾ ಫರ್ನಿಚರ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ನ ಫುಲ್ ವಿಡಿಯೋ ಬೇಕಂದ್ರೆ ಯೂಟ್ಯೂಬ್ ಅಲ್ಲಿ ಖಂಡಿತವಾಗ್ಲೂ ಶೀಘ್ರದಲ್ಲಿ ಅಪ್ಲೋಡ್ ಮಾಡ್ತೀನಿ. ಹೋಗಿ ಚೆಕ್ ಮಾಡ್ಕೊಳ್ಳಿ ನಿಮಗಾಗಿ ನಾನು ಯೂಟ್ಯೂಬ್ ಚಾನಲ್ ಅಲ್ಲಿ ಅದರದ್ದು ಒಂದು ಜಸ್ಟ್ ಜಲಕ್ ಹಾಕ್ತೀನಿ ನೋಡಿ. ಎಲ್ರಿಗೂ ನಮಸ್ಕಾರ ಗುರು, ನಾನು ನಿಮ್ಮ ಕೋಟೆ ನಾಡಿನ ಉಮೇಶ್ ಕಲ್ಕಿ. ಅದೇ ರೀತಿ ಯಾವ ರೀತಿ ಇದೆ ಓನ್ ಮ್ಯಾನುಫ್ಯಾಕ್ಚರಿಂಗ್ ಅಂತೇಳಿ ನೀವು ನೋಡಬಹುದು. ಮತ್ತೊಮ್ಮೆ ಹೇಳ್ತಿದ್ದೀನಿ, ಈ ವಿಡಿಯೋ ಯಾವ ರೇಂಜಿಗೆ ಶೇರ್ ಆಗಬೇಕಂದ್ರೆ, ಏನಪ್ಪ ಕರ್ನಾಟಕದವರು ಈ ಲೆವೆಲ್ ಅಲ್ಲಿ ಬೆಳಿತಿದ್ದಾರೆ ಅಂತೇಳಿ ಬೇರೆ ರಾಜ್ಯದವ್ರು ನೋಡಿದ್ರೆ ಪಶ್ಚಾತ್ತಾಪ ಪಡಬೇಕು. ಆ ರೇಂಜಿಗೆ ಶೇರ್ ಆಗಬೇಕು. ಇದಾಯ್ತು ಗುರು ಇವತ್ತಿನ ಕಥೆ. ಇಷ್ಟ ಆದರೆ ಲೈಕ್ ಮಾಡಿ, ತುಂಬಾ ಇಷ್ಟ ಫಾಲೋ ಮಾಡಿ. ಮುಂದಿನ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಗ್ನಾಗ್ತಾ ಖುಷಿಯಾಗಿರಿ. ಅದಕ್ಕೂ ಮುಂಚೆ ನಮ್ಮ ಶಂಕರಣ್ಣ ಏನೋ ಹೇಳ್ತಾರೆ, ಕೇಳ್ಕೊಂಡು ಹೋಗ್ಬಿಡಿ. ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ.